ನಾನು ಬಲವಾಗಿ ನಂಬೋದು. ಎಲ್ಲಿ ಸ್ನೇಹ ಇಲ್ವೋ ಅಲ್ಲಿ ಸ್ಮೃತಿ ಇರೋದೇ ಇಲ್ಲ, ಎಲ್ಲಿ ಸ್ಮೃತಿ ಇದೆಯೋ ಅಲ್ಲಿ ಸ್ನೇಹ ಇದೆ ಅಂತಲೇ ಅರ್ಥ. ಹಾಗಾಗಿ ಸ್ನೇಹ ಅಂತ ಬಂದಾಗಲೇ ಒಂದಿಷ್ಟು ಅನುಭವಗಳು, ಒಡನಾಡಿಗಳು ಮತ್ತು ಮುದ್ದಾದಂಥ ವಿಚಾರಗಳು, ಹೃದಯವಂತಿಕೆ ಸಂಬಂಧಗಳು, ಒಂದಿಷ್ಟು ಗಲಾಟೆಗಳು, ಅದೆಲ್ಲವೂ ಒಳಗೊಂಡಿರ್ತವೆ. ಅದನ್ನು ಯಾವುದನ್ನು ತಗೊಂಡು ನೀವು ಮುಂದೆ ಹೋಗ್ತೀರಾ ಅನ್ನೋದ್ರ ಮೇಲೆ ಸಂಬಂಧ ನಿಂತಿರುತ್ತೆ. ಯಾವತ್ತು ಹಾಗೇನೆ. ಈಗಾಗಲೇ ಮೇಡಮ್ ಅವರು ಹೇಳಿದ್ರೆ ಆ್ಯಕ್ಚುಲಿ ಯಾವ ರೀತಿಯಾಗಿರ್ತಕ್ಕಂತಹ ಅನುಭವಗಳನ್ನು ತಗೊಂಡು ನಾವು ಮುಂದೆ ಹೋಗಬೇಕಾಗಿದೆ ಜೀವನದಲ್ಲಿ. ಸೊ ಹಾಗಾಗಿ ಆ ಥರದ ಎಲ್ಲ ಸ್ನೇಹಮಯ ಅನುಭವಗಳನ್ನು ನೀವು ಹೊಂದಿದ್ದೀರಿ. ಅದಕ್ಕೆ ಸಾಕ್ಷಿ ಏನು ಅಂದರೆ ನೀವು ತೋರಿಸಿರುವಂತಹ ಭೇಟಿ. ಆ ಭೇಟಿಯಲ್ಲಿ ಏನಿಲ್ಲ ಹೇಳಿ, ಸೈಕಾಲಜಿ ಇದೆ, ಸೋಷಾಲಜಿ ಇದೆ, ಫಿಲಾಸಫಿ ಇದೆ, ಟೆಕ್ನಾಲಜಿ ಇದೆ, ಎಲ್ಲ ಲಾಜಿಕ್ಗಳು ಕೂಡ ಸೇರಿಸಿ ಬ್ಲೆಂಡ್ ಮಾಡಿರುವಂತಹ ಅಂತ ವಿಟಿಯನ್ನು ನೋಡಿದಾಗ ನಮಗೂ ಅನ್ನಿಸ್ತು ಈ ವಿಭಾಗದಿಂದ ಒಂದು ಒಳ್ಳೆಯ ಮಿಕ್ಸರ್ ಆಫ್ ಲಾಜಿಕ್ಗಳನ್ನು ಸೇರಿಸಿ ಎಲ್ಲರನ್ನ ಖುಷಿಯಾಗಿ ಹೊರಗಡೆ ಕಳಿಸ್ಕೊಡ್ತಾ ಇದ್ದೀವಿ ಅಂತ. ಅದು ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ ಸಲ್ಲಿಸುವಂತಹ ಒಂದು ಶ್ರೇಯ ಅಂತಲೂ ಕೂಡ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಅದನ್ನು ಕೋಇನ್ಸಿಡೆನ್ಸ್ ಅಂತಿರೋ ಅಥವಾ ಏನೋ ಗೊತ್ತಿಲ್ಲ, ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಅದೇ ದಿನ ನೀವು ಕಾರ್ಯಕ್ರಮ ಹಾಕ್ಕೊಂಡಿರೋದು ಕೂಡ ಬಹಳ ಔಚಿತ್ಯಪೂರ್ಣವೇನು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಎಲ್ಲ ಗುರುಗಳು ನಾವು ನಮ್ಮಲ್ಲಿರುವಂತಹ ಸಾರವನ್ನು, ಅನುಭವವನ್ನು ಮತ್ತು ನಾವು ಪಡ್ಕೊಂಡಿರುವಂತಹ ಜ್ಞಾನವನ್ನು ಎಷ್ಟು ನೀಡೋಕ್ಕೆ ಸಾಧ್ಯವಾಗಿದೆಯೋ ಅಷ್ಟರ ಮಟ್ಟಿಗೆ ನೀಡಿದ್ದೀವಿ. ಅದನ್ನು ನೀವು ಸ್ವೀಕರಿಸಿದ್ದೀರಿ ಕೂಡ. ಸ್ವೀಕರಿಸಿ ಅದನ್ನು ನೀವು ಬರೀ M.Ed ಕೋರ್ಸ್ಗೆ ಅಷ್ಟೇ ಬಳಸ್ದೇನೆ ನೀವು ಹೇಳಿರುವಂಥ ಅಷ್ಟು ಅನುಭವಗಳ ಅಲೆಗಳು ನಮಗೆ ಏನು ಅನಿಸಿತ್ತು ಅಂದರೆ ನೀವು ಖಂಡಿತವಾಗ್ಲೂ ನಮ್ಮ ಅನುಭವಗಳನ್ನು, ನಮ್ಮ ಜ್ಞಾನವನ್ನು ನೀವು ಜೀವನದಕ್ಕೂ ಅದನ್ನು ತೊಗೊಂಡು ಹೋಗ್ತೀರಾ ಅಂತ. ಅದು ತೊಗೊಂಡು ಹೋಗೋಕ್ಕೆ ಅಷ್ಟೇ ಅಲ್ಲದೆ ನೀವು ನಿಮ್ಮ ವಿದ್ಯಾರ್ಥಿಗಳಿಗೂ ಅದನ್ನು ಧಾರೆ ಏರುವಂತಹ ಅವಶ್ಯಕತೆಯೂ ಕೂಡ ಇದೆ ಅಂತ ನಾವು ಭಾವಿಸ್ತೀವಿ. ಈಗ ಏನು ಒಬ್ಬರೊಬ್ಬರಿಗೆ ವಿಶೇಷವಾಗಿ ನೀವು ವಿಶೇಷಣಗಳಿಂದ ಹೊಗಳ್ತಾ ಬಂದು ಆ ಗುಣಗಳ ಎಲ್ಲ ಸಾರವನ್ನು ನೀವು ಹೊಂದಿ ನೀವು ಆ ಥರದ ಶಿಕ್ಷಕರಾದಾಗ ಮಾತ್ರ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಈ ಥರದ ಗುರುಪೂರ್ಣಿಮೆಯಿಂದನೋ ಅಥವಾ ಬೇರೆ ಇನ್ಯಾವುದೋ ಸಮಾರಂಭದಲ್ಲೋ ಆ ಥರದ ಹೊಗಳಿಕೆಯ ಮಾತುಗಳನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಾವು ಆ ಸ್ಟೇಜ್ಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಇರಲಿಕ್ಕಿಲ್ಲ. ಆದರೆ ಹಿಂದೆಂದೋ ಎಲ್ಲೋ ಇಟ್ಕೊಂಡು ನಾವು ಕೇಳ್ತಾ ಇರ್ತೀವಿ, ನಿಜವಾಗ್ಲು ಹೌದು ನಮ್ಮ ವಿದ್ಯಾರ್ಥಿಗಳು ಇವರು ಒಂದಷ್ಟು ಒಳ್ಳೆಯ ಶಿಕ್ಷಕರಾಗಿ ಹೊರ ಹೊಂದಿದ್ದಾರೆ ಮತ್ತು ಏನು ನಾಗರಿಕ ಸಮಾಜಕ್ಕೆ ಏನು ಮುನ್ನಡೆಸುವಂಥ ಕೆಲಸ ಮಾಡಬೇಕಾಗಿದೆಯೋ ಅದನ್ನು ಮಾಡ್ತಾ ಇದ್ದಾರೆ ಅಂತ. ಗುರುವಿನ ವಿಚಾರ ಬಂದಾಗ ಎರಡು ಅಂಶಗಳನ್ನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಗುರು ಅಂದಾಗ ನಾವು ಒಂದು ಪ್ರತಿಮೆಯ ರೂಪದಲ್ಲಿ ನೋಡ್ತೀವಿ, ಒಂದು ವ್ಯಕ್ತಿಯ ರೂಪದಲ್ಲಿ ನೋಡ್ತೀವಿ, ಅಥವಾ ಒಂದು ಪರಿಕಲ್ಪನೆಯ ರೂಪದಲ್ಲಿ ನೋಡ್ತೀವಿ ಗುರು ಅನ್ನೋದನ್ನು. ಅದಕ್ಕೆ ಈಗಾಗಲೇ ಗೀತಾ ಮೇಡಮ್ ಅವರು ಎಲ್ಲ ಗುರುಗಳನ್ನು ಕೂಡ ಸ್ಮರಿಸ್ಕೊಂಡಿರ್ಬೋದು. ಇವತ್ತು ನಾನು ಇರೋದಕ್ಕೆ ಕಾರಣನೇ ಅವರು ಅಂತ ನಿಜವಾಗ್ಲೂ ಅವರು. ಸೊ ಆ ಥರದ ಎಷ್ಟೋ ಗುರುವರ್ಯರು ನಮಗೆ ಇವತ್ತು ನಿಲ್ಲೋದಕ್ಕೆ, ಇವತ್ತು ಸದೃಢವಾಗಿ ಕೆಲಸ ಮಾಡೋದಕ್ಕೆ ಶಕ್ತಿಯಾಗಿ ನಮ್ಮ ಜೊತೆ ಇರ್ತಾರೆ. ಇನ್ನೊಂದು ಗುರು ಇದ್ದಾರೆ ನಮ್ಮ ಒಳಗಡೆ, ಆ ಗುರುವು ಕೂಡ ಬಹಳ ಇಂಪಾರ್ಟೆಂಟ್. ಆ ಗುರು ಆ ಎಲ್ಲ ಹೊರಗಿನ ಗುರುಗಳ ಸಾರ ಅವನು ನಮ್ಮನ್ನು ಹೇಗೆ ನಡ್ಕೊಳ್ಬೇಕು, ಎಲ್ಲಿ ಹೇಗೆ ನಮ್ಮ ವಿವೇಚನೆಯುಕ್ತವಾಗಿ ನಾವು ಕೆಲಸವನ್ನು ಮಾಡಬೇಕು ಮತ್ತು ನಮ್ಮ ಕಾರ್ಯಪ್ರವೃತ್ತಿಗಳಲ್ಲಿ ಹೇಗೆ ಬದ್ಧರಾಗಿರಬೇಕು ಅನ್ನುವಂತಹ ಮಾರ್ಗದರ್ಶನ ಮಾಡುವಂತಹ ಗುರು ಇದ್ದಾನಲ್ಲ, ಆ ಗುರು ಕೂಡ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ನಮ್ಮ ಆಂತರ್ಯದ ಗುರುಗಳನ್ನು ಹೆಚ್ಚೆಚ್ಚು ನಾವು ಬೆಳೆಸ್ಕೊಂಡು ಹೋಗಿ ಪ್ರಜ್ವಲಿತವಾಗಿ ನಾವು ದೀಪದ ಥರದಲ್ಲಿ ಆ ಬೆಳಕಿನಡೆಯಲ್ಲಿ ಮುನ್ನಡೀತಾ ಹೋದಾಗ ಖಂಡಿತವಾಗಿಯೂ ಕೂಡ ನಮ್ಮ ಹೊರಗಡೆ ಗುರುಗಳಿದಾರಲ್ಲ ಆ ಎಲ್ಲ ಗುರುಗಳ ಪ್ರತಿಮೆಯನ್ನು ನಾವೇ ಹೊಂದೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಆ ಗುರುಪೂರ್ಣಿಮೆ ದಿನ ಈ ಒಂದು ಅಂಶವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನೊಬ್ಬ ದೊಡ್ಡ ಗುರು ಇದ್ದಾನೆ, ಸಮಯ. ಆ ಗುರು ಯಾವಾಗ ಎಲ್ಲಿ ಪರೀಕ್ಷೆಗಳನ್ನು ಒಡ್ತಾನೋ, ಎಲ್ಲಿ ನಿಮಗೆ ಆತಂಕಗಳಿಗೆ ಒಳಪಡಿಸ್ತಾನೋ ಮತ್ತು ಯಾವ ಪರೀಕ್ಷೆಗಳಲ್ಲಿ ನೀವು ಹೇಗೆ ನಿರ್ವಹಿಸೋದಕ್ಕೆ ಶಕ್ತಿ ಕೊಡ್ತಾನೋ ಗೊತ್ತಿಲ್ಲ. ಅದಕ್ಕೂ ಕೂಡ ತಯಾರಾಗಬೇಕಾಗುತ್ತೆ. ಅದೇ ಜೀವನ ಅಂತ ಹೇಳ್ತೀವಿ ನಾವು. ಹಾಗಾಗಿ ಜೀವನ ಅಂದಾಗ ಎಲ್ಲವನ್ನ ಕಲ್ತ ಮೇಲೆ ನಮ್ಗೆ ಅನ್ಸುತ್ತೆ ಎಲ್ಲ ಗೊತ್ತಿದೆಯಲ್ಲ, ಈಗ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ, ಹೇಗಿದ್ರು ಆರಾಮಾಗಿ ಬದುಕ್ತೀವಿ ಅಂತ. ಖಂಡಿತವಾಗ್ಲೂ ಇಲ್ಲ. ಎಷ್ಟೋ ಸಾರಿ ನಮಗೆ ಮೇಲಿದ್ದಾಗ ಕೆಲವೊಮ್ಮೆ ಪ್ರಪಾತಕ್ಕೆ ಹಾಕುವಂತಹ ಸಮಯನೂ ಕೂಡ ಬರುತ್ತೆ. ಆದರೆ ಒಂದು ಬಹಳ ಇಂಪಾರ್ಟೆಂಟು, ಮೇಲ್ ಹೋದಾಗ ಹಿಗ್ಗದೆ, ಕೆಳಗಡೆ ಬಿದ್ದಾಗ ಕುಗ್ಗದೆ ನಾವು ಆ ಸಂದರ್ಭವನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದಿದೆಯಲ್ಲ, ಅದು ನಿಜವಾದ ಗುರುವಿನ ಶಕ್ತಿ ಅಂತ ನಾನು ಭಾವಿಸ್ತೀನಿ. ಆ ಗುರು ಆಂತರಿಕವಾಗೂ ಇರ್ತಾನೆ, ಆ ಗುರು ಹೊರಗಡೆನೂ ಇರ್ತಾನೆ. ಆ ಎರಡೂ ಶಕ್ತಿಗಳ ಮಿಲನವಾದಾಗ ಮಾತ್ರ ಸಾಧ್ಯತೆ ಇದೆ. ಅಂತಹ ಒಳ್ಳೆಯ ಶಿಕ್ಷಕರು ನೀವು ಆಗಿದ್ದೀರಿ, ಆಗ್ತಾ ಇದ್ದೀರಿ. ಆ ಶಿಕ್ಷಕನ ಶಕ್ತಿಯನ್ನು ನಿಮ್ಮ ಒಳಗಡೆ ಇಟ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತಾ ಹೋಗಿ. ವೈವಿಧ್ಯತೆಯ ಬಗ್ಗೆ ನೀವು ಹೇಳಿದ್ರೆ ಆ್ಯಕ್ಚುಲಿ ವೈವಿಧ್ಯತೆ ನೇಚರ್ ಅದು. ಆ್ಯಕ್ಚುಲಿ ಎಲ್ಲರೂ ಒಂದೇ ರೀತಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ.
ಆ ವೈವಿಧ್ಯತೆಯಲ್ಲೂ ಕೂಡ ನಾವು ಸಮಾನತೆಯನ್ನ ಏಕತೆಯನ್ನ ಹೇಗೆ ಸಾಧಿಸ್ತೀವಿ ಅನ್ನೋದೇ ನಮ್ಮ ಶಕ್ತಿ. ಆ ಥರದ ಶಕ್ತಿಗಳನ್ನು ಇಟ್ಕೊಂಡು ನೀವು ಮುಂದೆ ಬನ್ನಿ. ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಕಡೆಯಿಂದ ವಿಶೇಷವಾಗಿ ಬರೀ ಕೋರ್ಸ್ ಅಡಿಯಲ್ಲಿ ಅಷ್ಟೇ ಅಲ್ಲ, ಕೋರ್ಸ್ ಮುಗಿದ ಮೇಲೂ ಕೂಡ ನೀವು ನೋಡ್ತೀರಾ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಕೂಡ ನಮ್ಮ ಪ್ರೀತಿಗೆ ಬರ್ತಾರೆ, ತಮ್ಮ ವಿಷಯಗಳನ್ನು ನಮ್ಮ ಜೊತೆ ಚರ್ಚೆ ಮಾಡ್ತಾರೆ, ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ. ಆ ಥರದ ಒಂದು ಒಳ್ಳೆಯ